ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದಿನಿಂದ ಲಕ್ಕುಂಡಿಯಲ್ಲಿ ಉತ್ಖನನ ಬಂಗಾರ ಶೋಧ ಶುರುವಾಗಲಿದೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತಿನಿಂದ ಉತ್ಖನನ ಕಾರ್ಯ ಶುರುವಾಗುತ್ತೆ. ಪುರಾತತ್ವ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಉತ್ಖನನ ಕಾರ್ಯವನ್ನ ಶುರು ಮಾಡಲಾಗುತ್ತೆ. ಇಂದಿನಿಂದ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಬಂಗಾರ ಶೋಧ ಶುರುವಾಗುತ್ತೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು ಉತ್ಖನನ ಕಾರ್ಯವನ್ನ ಆರಂಭಿಸಲಾಗುತ್ತೆ. ಪುರಾತತ್ವ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಉತ್ಖನನ ಕಾರ್ಯವನ್ನು ಆರಂಭ ಮಾಡ್ತಾರೆ. ನಿಧಿ ಸಿಕ್ಕ ಜಾಗದಿಂದ 250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗುತ್ತೆ. ಲಕ್ಕುಂಡಿ ಪ್ರಾಧಿಕಾರದಿಂದ ಉತ್ಖನನಕ್ಕೆ ಮತ್ತಷ್ಟು ಮೆರುಗು ಸಿಗ್ತಾ ಇದೆ. ಜೂನ್ 3ರಂದು ಸಿಎಂ ಕೂಡ ಉತ್ಖನನಕ್ಕೆ ಚಾಲನೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಇವತ್ತಿನಿಂದ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಉತ್ಖನನ ಕಾರ್ಯವನ್ನ ಶುರು ಮಾಡಲಾಗುತ್ತೆ. ನಿಧಿ ಸಿಕ್ಕ ಜಾಗದಿಂದ 250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಇನ್ನು ಹಲವಾರು ಸಲಕರಣೆಗಳಿಂದ ಶೋಧ ಕಾರ್ಯವನ್ನ ಮಾಡಲಾಗುತ್ತೆ. ಇನ್ನು ಮಳೆಗಾಲದಲ್ಲಿ ಉತ್ಖನನಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಹೀಗಾಗಿ ಬೇಸಿಗೆ ಕಾಲದ ಪ್ರಾರಂಭದಲ್ಲಿ ಶೋಧ ಕಾರ್ಯವನ್ನ ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆ 10:00ವರೆಗೆ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಲಕ್ಕುಂಡಿ ಪ್ರಾಧಿಕಾರದಿಂದ ಉತ್ಖನನಕ್ಕೆ ಮತ್ತಷ್ಟು ಮೆರುಗು ಸಿಗ್ತಾ ಇದೆ. ಸದ್ಯ ಈಗ ಎಲ್ಲರ ಚಿತ್ತ ಗದಗ ಜಿಲ್ಲೆಯ ಲಕ್ಕುಂಡಿ ಅಂತ. ಶೋಧ ಕಾರ್ಯದಲ್ಲಿ 50ಕ್ಕೂ ಹೆಚ್ಚು ಕೆಲಸಗಾರರು ಭಾಗಿಯಾಗ್ತಾರೆ. ಶೋಧ ಕಾರ್ಯಕ್ಕೆ ಎಲ್ಲ ಭದ್ರತೆಯನ್ನ ಒದಗಿಸಿದೆ ಜಿಲ್ಲಾಡಳಿತ. ಇನ್ನೇನು ಇವತ್ತು ಬೆಳಗ್ಗೆ 10:00ವರೆಗೆ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಹೀಗಾಗಿ ಅಂದ್ರೆ ಅಧಿಕಾರಿಗಳು ಒಂದು ಸೂಚನೆಯನ್ನ ನೀಡಿರ್ತಾರೆ, ಮಳೆಗಾಲದಲ್ಲಿ ಉತ್ಖನನ ಮಾಡೋದಕ್ಕೆ ಸರಿಯಾದ ಸಮಯ ಅಲ್ಲ ಅಂತ. ಹೀಗಾಗಿ ಬೇಸಿಗೆ ಕಾಲದ ಪ್ರಾರಂಭದಲ್ಲಿ ಶೋಧ ಕಾರ್ಯವನ್ನ ಪ್ರಾರಂಭಿಸುವುದಕ್ಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಿಧಿ ಸಿಕ್ಕ ಜಾಗದಿಂದ 250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಇನ್ನು ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ. ಜೂನ್ 3ರಂದು ಸಿಎಂ ಈ ಒಂದು ಉತ್ಖನನಕ್ಕೆ ಚಾಲನೆಯನ್ನ ನೀಡಿದ್ರು. ಯಾಕಂದ್ರೆ ಇದು ಐತಿಹಾಸಿಕ ಗ್ರಾಮ. ಇಲ್ಲಿ 101 ದೇವಸ್ಥಾನಗಳು ಹಾಗೆ 101 ಬಾವಿಗಳು ಇರುವಂತಹ ಒಂದು ವಿಭಿನ್ನವಾದ ಗ್ರಾಮ ಇದು. ಈ ಹಿಂದೆ ಇಲ್ಲಿ ಮನೆಗೆ ಅಡಿಪಾಯ ಹಾಕುವಂತಹ ಸಂದರ್ಭದಲ್ಲಿ ಅಗದಾಗ ಇಲ್ಲೊಂದು ಚೊಂಬು ಸಿಗುತ್ತೆ. ಆ ಚೊಂಬಿನೊಳಗಡೆ ಸಾಕಷ್ಟು ಚಿನ್ನಾಭರಣಗಳು, ಕಂಠಿಹಾರ ಆಗಿರ್ಬೋದು, ಉಂಗುರ ಆಗಿರ್ಬೋದು, ವಜ್ರ ಖಚಿತ ಉಂಗುರ, ಇದೇ ರೀತಿ ಸಾಕಷ್ಟು ಹಾರಗಳು, ಸರಗಳು ಎಲ್ಲವೂ ಕೂಡ ಸಿಕ್ಕಿರುತ್ತೆ. ಇದನ್ನ ಆ ಮನೆಯ ಓನರ್ ಯಾರಿರ್ತಾರೆ, ಪ್ರಜ್ವಲ್ ರಿತ್ತಿ ಅಂದ್ರೆ ಬಾಲಕ ಆತ ಹೋಗಿ ಇದನ್ನ ಪೊಲೀಸರಿಗೆ ತಿಳಿಸ್ತಾರೆ. ತದನಂತರದಲ್ಲಿ ಇದನ್ನ ಸರ್ಕಾರ ವಶಕ್ಕೆ ಪಡ್ಕೊಳ್ಳುತ್ತೆ ಈ ಒಂದು ಚಿನ್ನಾಭರಣವನ್ನ. ಹೀಗಾಗಿ ಪ್ರಜ್ವಲ್ ರಿತ್ತಿಗೆ ತದನಂತರದಲ್ಲಿ ಅವರಿಗೆ ಸನ್ಮಾನಿಸಲಾಯಿತು. ಆತನ ಪ್ರಾಮಾಣಿಕತೆಯನ್ನ ಮೆಚ್ಚಿ ಅವರನ್ನ ಹಾಡಿ ಹೊಗಳಿದ್ರು. ಹಾಗೆ ಉಚಿತ ಶಿಕ್ಷಣದ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ. ಇದಾದ ಬಳಿಕ ಅಂದ್ರೆ ಇದೊಂದು ಐತಿಹಾಸಿಕ ಗ್ರಾಮ. ಈ ಹಿಂದೆ ಸಾಕಷ್ಟು ಅಂದ್ರೆ 11, 12ನೇ ಶತಮಾನದಲ್ಲಿ ಇಲ್ಲಿ ಕಲ್ಯಾಣ ಚಾಲುಕ್ಯರು ಆಡಳಿತವನ್ನ ನಡೆಸಿದ್ರು ಎನ್ನುವಂಥ ಒಂದು ಪ್ರತೀತಿ ಇದೆ. ಹೀಗೆ ಸಾಕಷ್ಟು ಐತಿಹಾಸಿಕ ದೇವಸ್ಥಾನಗಳು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ಖನನ ಮಾಡಿದ್ರೆ ಸಾಕಷ್ಟು ಇನ್ನೂ ಕೂಡ ಈ ರೀತಿ ಹಳೆಯ ಆಭರಣಗಳು ಸಿಗುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಜೂನ್ 3ರಂದು ಸಿಎಂ ಕೂಡ ಉತ್ಖನನಕ್ಕೆ ಚಾಲನೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಉತ್ಖನನ ಕಾರ್ಯ ನಡೆಯುತ್ತೆ. ನಿಧಿ ಸಿಕ್ಕ ಜಾಗದಿಂದ ಅಂದ್ರೆ ಅವರ ಮನೆಯ ಅಡಿಪಾಯದ ಸಂದರ್ಭದಲ್ಲಿ ಏನೊಂದು ಚೊಂಬು ಸಿಕ್ಕಿತ್ತು, ಆ ಒಂದು ಜಾಗದಿಂದ 250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗುತ್ತೆ. ಹಲವಾರು ಸಲಕರಣೆಗಳಿಂದ ಶೋಧ ಕಾರ್ಯವನ್ನ ಮಾಡ್ತಾರೆ. ಇನ್ನು ಮಳೆಗಾಲದಲ್ಲಿ ಉತ್ಖನನ ಮಾಡೋದಕ್ಕೆ ಸರಿಯಾದ ಸಮಯ ಅಲ್ಲ. ಯಾಕಂದ್ರೆ ಅವರು ಉತ್ಖನನ ಮಾಡಿದಷ್ಟು ಮಳೆ ಬರ್ತಾ ಇರುತ್ತೆ, ಗುಂಡಿ ಒಳಗಡೆ ನೀರು ತುಂಬಿಕೊಳ್ಳುತ್ತೆ. ಹೀಗಾಗಿ ಬೇಸಿಗೆ ಪ್ರಾರಂಭದಲ್ಲಿ ಆರಂಭ ಮಾಡ್ತಾರೆ. ನೀವೇನು ಈಗ ನೋಡ್ತಾ ಇದ್ರ ದೃಶ್ಯದಲ್ಲಿ ಇದೇ ಜಾಗದಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಇದೇ ಜಾಗದಿಂದ ಆರಂಭ ಮಾಡ್ತಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಉತ್ಖನನ ಕಾರ್ಯ ಇದೇ ಜಾಗದಲ್ಲಿ ಆರಂಭವಾಗುತ್ತೆ. ಇದು ಈ ಹಿಂದೆ ಏನೋ ಒಂದು ನಿಧಿ ಸಿಕ್ಕಿತ್ತು, ಚೊಂಬು ಸಿಕ್ಕಿತ್ತು, ಆ ಒಂದು ಸ್ಥಳದಿಂದ 250 ಮೀಟರ್ ಅಂತರದಲ್ಲಿ ಇರುವಂತಹ ಈ ಜಾಗದಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಇನ್ನಷ್ಟು ಬಂಗಾರ ಸಿಗುತ್ತಾ ಏನು ಎತ್ತ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಒಂದ್ ಕಡೆ JCB ಆಲ್ರೆಡಿ ರೆಡಿ ಆಗಿದೆ ಉತ್ಖನನ ಕಾರ್ಯ ಮಾಡೋದಕ್ಕೆ. ಸಕಲ ಸಿದ್ಧತೆಗಳು ಕೂಡ ರೆಡಿ ಆಗಿರುವಂಥದ್ದು. ಇನ್ನೇನು ಇವತ್ತು ಬೆಳಗ್ಗೆ 10:30ಕ್ಕೆ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಲಕ್ಕುಂಡಿ ಇಡೀ ಗ್ರಾಮದಲ್ಲಿ ಉತ್ಖನನ ನಡೆಯುತ್ತಾ ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂದ್ರೆ ಇದೊಂದೇ ಜಾಗದಲ್ಲಿ ಮಾತ್ರ ಉತ್ಖನನ ನಡೆಸ್ತಾರಾ? ಯಾವ ರೀತಿ ಸಾಗುತ್ತೆ ಇದು? ಏನೆಲ್ಲ ಸಿದ್ಧತೆಗಳು ನಡೆದಿದೆ ಅಂತ? ಹೌದು ಸಿಂಚನ, ಗದಗ ಜಿಲ್ಲೆಯ ಲಕ್ಕುಂಡಿ ಈಗಾಗಲೇ ಐತಿಹಾಸಿಕ ಸ್ಥಳ ಆಗಿದ್ದು ಇಲ್ಲಿ 101 ಬಾವಿ ಹಾಗೂ 101 ದೇವಸ್ಥಾನ ಇರೋದ್ರಿಂದ
ಇದು ಒಂದು ರೀತಿ ಐತಿಹಾಸಿಕ ಸ್ಥಳ ಅಂತಾನೆ ಬಿಂಬಿತವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪುರಾತತ್ವ ಇಲಾಖೆ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗುತ್ತೆ. ಸುಮಾರು ಬೆಳಗ್ಗೆ 10:30 ಅಷ್ಟೊತ್ತಿಗೆ ಉತ್ಖನನ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳು ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸದ್ಯ ಎಲ್ಲರ ಚಿತ್ತ ಒಂದು ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ಶೋಧ ಕಾರ್ಯದಲ್ಲಿ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಕೆಲಸಗಾರರು ಕಾರ್ಮಿಕರು ಭಾಗಿಯಾಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ. ಜೊತೆಗೆ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ಭದ್ರತೆಗಳನ್ನು ಕೂಡ ಸಕಲವಾಗಿ ಸಿದ್ಧತೆ ನಡೆಸಿಕೊಂಡಿದೆ. CCTV ಕ್ಯಾಮ್ರಾ ಅಳವಡಿಸಿ CC ಕ್ಯಾಮ್ರಾ ಮುಖಾಂತರನೇ ಅಲ್ಲಿ ಉತ್ಖನನದ ಶೋಧನಾ ಕಾರ್ಯ ನಡ್ತಕ್ಕಂಥದ್ದು ಈಗಾಗಲೇ ಜಿಲ್ಲಾಡಳಿತ ಸಹ ಸಕಲವಾಗಿ ಸಿದ್ಧತೆ ಮಾಡ್ಕೊಂಡಿದೆ. ಸಿಂಚನ. ಓಕೆ ಫಾರೂಕ್, ಇನ್ನು ಈ ಲಕ್ಕುಂಡಿ ಇಡೀ ಗ್ರಾಮವನ್ನ ಶಿಫ್ಟ್ ಮಾಡ್ತಾರಾ ಹೇಗೆ ಅಂತ, ಜೊತೆಗೆ ಈ ಶಿಫ್ಟ್ ಮಾಡೋದಾದ್ರೆ ಇದಕ್ಕೆ ಜನ ಏನಂತಾರೆ? ಇನ್ನೊಂದು ಕಡೆ ಕೇವಲ ಈ ರೀತಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾತ್ರ, ಅಂದ್ರೆ ದೇವಸ್ಥಾನ ಆಗಿರ್ಬೋದು ಅಥವಾ ಸರ್ಕಾರಿ ಜಾಗಗಳಲ್ಲಿ ಮಾತ್ರ ಉತ್ಖನನ ಮಾಡ್ತಾರಾ ಅಥವಾ ಈ ಸ್ವಂತ ಮನೆಗಳು ಅಥವಾ ಸೈಟ್ಗಳು ಇರುವಂತಹ ಜಾಗದಲ್ಲೂ ಮಾಡ್ತಾರಾ ಹೇಗೆ ಅಂತ? ಈಗಾಗಲೇ ಜೂನ್ 3ರಂದು CM ಉತ್ಖನನ ಕಾರ್ಯಕ್ಕೆ ಲಕ್ಕುಂಡಿಯಲ್ಲಿ ಚಾಲನೆ ನೀಡಿದ್ರು. ಆದ್ರೆ ಸರ್ಕಾರಿ ಜಾಗ, ಆ ದೇವಸ್ಥಾನಗಳು ಅಥವಾ ಬಾವಿಗಳು ಏನಿದಾವೆ ಅಂತ ಸರ್ಕಾರಿ ಜಾಗಗಳಲ್ಲಿ ಮಾತ್ರ ಉತ್ಖನನ ಮಾಡ್ಲಿಕ್ಕೆ ಇವತ್ತು ಜಿಲ್ಲಾಡಳಿತ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಅದರ ಹೊರತಾಗಿ ಖಾಸಗಿ ಮಾಲೀಕತ್ವದ ಜಾಗಗಳಲ್ಲಿ ಏನಿದೆ ಅಂತವನ್ನು ಈ ಸದ್ಯಕ್ಕೆ ಯಾವುದೇ ರೀತಿ ಅಲ್ಲಿ ಉತ್ಖನನ ಕಾರ್ಯ ಕೈಗೊಳ್ಳಲ್ಲ. ಕೇವಲ ಸರ್ಕಾರಿ ಜಾಗಗಳಲ್ಲಿ ಮಾತ್ರ ಉತ್ಖನನಕ್ಕೆ ಮುಂದಾಗ್ತಾ ಇದೆ ಜಿಲ್ಲಾಡಳಿತ. ಓಕೆ, ಇನ್ನು ಶಿಫ್ಟ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದ್ರೆ ಇಡೀ ಗ್ರಾಮವನ್ನೇ ಶಿಫ್ಟ್ ಮಾಡ್ತಾರಾ ಹೇಗೆ ಅಂತ? ಈಗಾಗಲೇ ಅಲ್ಲಿ ಸಾವಿರಾರು ಒಂದು 10ರಿಂದ 15,000 ಜನಸಂಖ್ಯೆ ಇರತಕ್ಕಂಥ ಒಂದು ದೊಡ್ಡ ಗ್ರಾಮ ಆಗಿರೋದ್ರಿಂದ ಇಡೀ ಗ್ರಾಮವನ್ನೇ ಶಿಫ್ಟ್ ಮಾಡುವಂತ ವಿಚಾರ ಕೂಡ ಈ ತನಕ ಜಿಲ್ಲಾಡಳಿತ ಏನು ಪ್ರಸ್ತಾಪ ಮಾಡಿಲ್ಲ. ಹಾಗಾಗಿ ಮುಂಬರೋ ದಿನಗಳಲ್ಲಿ ಏನಾದ್ರೂ ಉತ್ಖನನ ಕಾರ್ಯ ಏನು ಇವತ್ತು ಪ್ರಾರಂಭ ಮಾಡ್ತಾರೆ, ಜಾಸ್ತಿ ಏನಾದ್ರೂ ಅಲ್ಲಿ ಆವರಣಗಳು ಅವು ಏನಾದ್ರೂ ಬರುತ್ತೆ, ಮುಂದಿನ ದಿನಗಳಲ್ಲಿ ಆ ರೀತಿ ಮಾಡ್ತಕ್ಕಂಥ ಸಂಭವ ಕೂಡ ಇರಬಹುದು. ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.